ಇವತ್ತು ನಿಮಗೆ ನಾನು ನನ್ನ ಸ್ಟೈಲ್ನಲ್ಲಿ SIP ಅಂದರೆ ಏನು ಸಿಂಪಲ್ ಆಗಿ ತಿಳಿಸ್ತೀನಿ, ತಿಳ್ಕೊಂಬಿಡಿ. SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನೀವು ಸಿಸ್ಟಮೆಟಿಕ್ ಇನ್ವೆಸ್ಟ್ ಪ್ಲ್ಯಾನ್ ಅಂದಾಗೆ ನಿಮಗೆ ಗೊತ್ತಾಗಿರ್ಬೋದು. ನೀವು ಈ SIP ಅನ್ನೋದು ವಾರಕ್ಕೆ, ತಿಂಗಳಿನಲ್ಲಿ 2 ಸಾರಿ 2 ತಿಂಗಳಿಗೆ ನೀವು ₹500 ಸ್ಟಾರ್ಟ್ ಮಾಡ್ಬೋದು. ಇದು ಸಿಂಪ್ಲಿಯಾಗಿ ನಿಮ್ಮ ಹಣವನ್ನು ನಿಮ್ಮ ಫ್ಯೂಚರ್ನಲ್ಲಿ ಒಂದು ಡಬಲ್ ಆಗಿ ಅಥವಾ ನಿಮ್ಮ ದುಡ್ಡನ್ನು ಡಬಲ್ ಆಗಿ ಪರಿವರ್ತನೆ ಮಾಡುವಲ್ಲಿ ಈ SIP ಯೂಸ್ ಆಗುತ್ತೆ. ಈ SIP ಹೇಗೆಲ್ಲ ವರ್ಕ್ ಮಾಡುತ್ತೆ ಅಂದರೆ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ಇವತ್ತು ಈ ವಿಡಿಯೋದಲ್ಲಿ SIP ಅಂದರೆ ಏನು ತಿಳಿಯೋಣ. ನಿಮಗೆ SIP ಅಂದರೆ ಗೊತ್ತೇ ಆಗಿರ್ಬೋದು. ನಿಮಗೆ ತಿಂಗಳಿಗೆ ನೀವು ₹15,000 ಅಥವಾ ₹20,000 ಗಳಿಸ್ತೀರ ಅಂದರೆ ಸಿಂಪ್ಲಿಯಾಗಿ ನೀವು ₹1,000 ಅಥವಾ ₹2,000 ಸಿಂಪ್ಲಿಯಾಗಿ ನೀವು ಈ SIPಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಫ್ಯೂಚರಲ್ಲಿ ಅಂದರೆ ನಿಮಗೆ 5 ಅಥವಾ 10 ವರ್ಷ ಲಾಂಗ್ ಟರ್ಮ್ ಬಿಟ್ಟು ನಿಮಗೆ ಲಾಭ ಬಹಳ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಈ SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್. ನಿಮಗೆ ನಾನು ಹಾಗೆ ಹೇಳಿದ್ದೆ, ಸಿಸ್ಟಮೆಟಿಕ್ ಅಂದರೆ ನೀವು ವಾರಕ್ಕೆ ಮಾಡ್ತೀರಾ ಅಂದರೆ ನೀವು ವಾರಕ್ಕೆ ಕಟ್ಟಲೇಬೇಕು, ಸಿಸ್ಟಮೆಟಿಕ್ ಅಂತಾರೆ. ಇದೊಂದು ಸಿಸ್ಟಮೆಟಿಕ್ ಹೀಗಿರುತ್ತೆ. ನೆಕ್ಸ್ಟ್ ನಾವು ಈ SIPನ ಒಂದಿಷ್ಟು ಮುಖ್ಯ, ಯಾಕೆ ನಾವು SIP ಮಾಡಬೇಕು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ನೀವು SIPನೂ ಮಾಡಬಹುದು ಅಂತ ನಿಮಗೆ ನಾನು ಹೇಳ್ತೀನಿ, ಕೇಳಿ. ನೀವು ಡಿಸಿಪ್ಲಿನ್ ಅಂದರೆ ನೀವು ಕರೆಕ್ಟ್ ಆಗಿ ಈ SIPನಲ್ಲಿ ಇನ್ವೆಸ್ಟ್ ಮಾಡ್ಬೋದು, 1ನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಏನು ಮಾಡ್ಬೋದು ಅಂದರೆ ನೀವು ಲಾಂಗ್ ಟರ್ಮ್ ಅಂದರೆ ನಿಮಗೆ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ 5 ಅಥವಾ 10, 15 ವರ್ಷ ಬಿಟ್ಟು ಹೋಗ್ತಾ ಇದ್ದರೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಲಾಭ ಬಹಳ ಇರುತ್ತೆ. ಈಗ ನೀವು ಸಿಂಪ್ಲಿಯಾಗಿ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ತಿಂಗಳಿಗೆ ₹2,000 SIP ಮಾಡ್ತೀರಾ ಅಂದರೆ ಸಿಂಪ್ಲಿಯಾಗಿ ವರ್ಷಕ್ಕೆ ₹24,000 ಆಗುತ್ತೆ. ವರ್ಷಕ್ಕೆ ₹24,000 ಅಂದರೆ 10 ವರ್ಷಕ್ಕೆ ₹2,40,000 ಸಿಂಪ್ಲಿಯಾಗಿ ಆಗುತ್ತೆ. ಈ 10 ವರ್ಷದಲ್ಲಿ ನಿಮ್ಮ ದುಡ್ಡು ಡಬಲ್ ಆಗಿರುತ್ತೆ. ₹2,40,000 ಹೋಗಿ ₹4,80,000 ಸಿಂಪ್ಲಿಯಾಗಿ ಆಗಿರುತ್ತೆ. ನೀವು ಸಿಂಪ್ಲಿಯಾಗಿ ಡಬಲ್ ರಿಟರ್ನ್ಸ್ ಈ SIPನಲ್ಲಿ ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ನಾವು ಥರ್ಡ್ ಪಾಯಿಂಟ್ ನಿಮಗೆ ಹೇಳ್ತೀನಿ, ಕೇಳ್ತಾ ಹೋಗಿ. ನೀವು ಸ್ಟಾಕ್ ಮಾರ್ಕೆಟ್ನ ಟೈಮಿಂಗ್ ಬಗ್ಗೆ ಯೋಚನೆ ಮಾಡುವುದು ನಿಮಗೆ ಆಗಲ್ಲ ಅಂದರೆ ಇದೊಂದು SIP ಚೆನ್ನಾಗಿದೆ. ನಿಮಗೆ ಟೈಮಿಂಗ್ ಈ ಸ್ಟಾಕ್ ಅಪ್ ಹೋಗುತ್ತೋ ಡೌನ್ ಹೋಗುತ್ತೋ ನಮಗೆ ಟೆನ್ಷನ್ ಇರೋದಿಲ್ಲ. ನಾವು ಸಿಂಪ್ಲಿಯಾಗಿ SIPಯಲ್ಲಿ ಇನ್ವೆಸ್ಟ್ ಮಾಡಬಹುದು. ನೆಕ್ಸ್ಟ್ ನಾನು ಫೋರ್ತ್ ಪಾಯಿಂಟ್ ನಿಮಗೆ ಹೇಳ್ತೀನಿ, ಕೇಳಿ. ಹಾಗೂ ನೀವು ಈ SIPಯಲ್ಲಿ ನೀವು ಲಾಂಗ್ ಟರ್ಮ್ ಅಂದರೆ ನಿಮಗೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಆ ಎಕ್ಸಾಂಪಲ್ನಲ್ಲಿ ನೀವು ಬರೀ ₹2,40,000 ಇನ್ವೆಸ್ಟ್ ಮಾಡಿದಾಗ ಅದು ₹4,80,000 ಆಗಿತ್ತು. ಇದು ಒಂದು ಲಾಭ. ಮತ್ತು ನೀವು 10 ವರ್ಷ ₹2,40,000 ಇಟ್ಟಿರ್ತೀರ, ಅದರ ಒಂದು ಬಡ್ಡಿ ಅಂದರೆ ಇಂಟ್ರೆಸ್ಟ್ ಕೂಡ ನಿಮಗೆ ಈ SIPಯಲ್ಲಿ ಸಿಗುತ್ತೆ. ಹೀಗಿರುತ್ತೆ ಒಂದು SIPನ ಒಂದು ಲಾಭ ಅನ್ಬೋದು. ನೀವು ಸಿಂಪ್ಲಿ ನಾನು ಈ SIPಯನ್ನು ನಿಮಗೆ ನಾನು ಜಸ್ಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಇನ್ನೂ ಕೇಳಿ. ಈಗ ನೀವು ಒಂದು ಮಾತು ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು, ಇದು SIP ಸೇಫ್ ಇರುತ್ತೋ ಇಲ್ಲ ಅಂತ. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸೇಫ್ ಆಗಿ ಇರುತ್ತೋ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಹುಡ್ತಾ ಇರ್ಬೋದು. ಇದು SEBI ಅಂದರೆ ನಮ್ಮ ಇಂಡಿಯಾದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು SEBI ಎಂದು ಒಂದು ಸಂಸ್ಥೆ ಇರುತ್ತೆ. ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೆಲ್ಲ ತಪ್ಪು ಏನೆಲ್ಲ ಸರಿ ಎಲ್ಲ ನಡೆಯುತ್ತೆ, ಈ ಸಿಂಪ್ಲಿಯಾಗಿ ಈ SEBI ಎನ್ನುವ ಒಂದು ಸಂಸ್ಥೆ ಎಲ್ಲ ನೋಡ್ಕೊಳ್ಳುತ್ತೆ. ನೀವು ಟೆನ್ಷನ್ ಫ್ರೀ ಆಗಿ ಒಂದು ಚೆನ್ನಾಗಿರೋ SIPನಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ SIPನಲ್ಲಿ 2 ಪಾಯಿಂಟ್ ಅಂದರೆ 2 ಟೈಪ್ಸ್ ಬರುತ್ತವೆ, ಡೈರೆಕ್ಟ್ ಆ್ಯಂಡ್ ರೆಗ್ಯುಲರ್ SIP. ಡೈರೆಕ್ಟ್ SIP ಅಂದರೆ ರೆಗ್ಯುಲರ್ SIP, ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ಸಿಂಪ್ಲಿಯಾಗಿ ನಿಮಗೆ ಈ ರೆಗ್ಯುಲರ್ SIPಕ್ಕಿಂತ ಈ ಡೈರೆಕ್ಟ್ SIPನಲ್ಲಿ ಲಾಭ ಜಾಸ್ತಿ ಆಗುತ್ತೆ. ಈ ರೆಗ್ಯುಲರ್ SIPಯಲ್ಲಿ ನೀವು ಸಿಂಪ್ಲಿಯಾಗಿ ನಿಮ್ಮ ಹಣ ಇನ್ವೆಸ್ಟ್ ಮಾಡಿರೋ ಹಣ ನೀವು ಸಿಂಪ್ಲಿಯಾಗಿ ನನಗೆ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನಾನು 1 ವರ್ಷದಲ್ಲಿ ನೀವು ಆ ಹಣವನ್ನು ರಿಪೀಟ್ ತೆಗೆದುಕೊಂಡಿದ್ದರೆ ಈ ರೆಗ್ಯುಲರ್ SIPನಲ್ಲಿ ನಿಮಗೆ ಅದರಿಂದ ಒಂದಿಷ್ಟು ಟ್ಯಾಕ್ಸ್ ಬರುತ್ತೆ. ಅದರಿಂದ ನಿಮಗೆ 10 ಅಥವಾ 15% ಈ SIPನ ಒಂದು ಕಂಪನಿ ನಿಮ್ಮಿಂದ ತೆಗೆದುಕೊಳ್ಳುತ್ತೆ. ಅದೇ ನೀವು ಈ ಡೈರೆಕ್ಟ್ SIPನಲ್ಲಿ ಹಾಗಿರೋದಿಲ್ಲ. ಇದರಲ್ಲಿ ನಿಮಗೆ ಇದು ಒಂದು ಚೆನ್ನಾಗಿರೋ ಡೈರೆಕ್ಟ್ SIP ಅನ್ಬೋದು ನೀವು ಸಿಂಪ್ಲಿಯಾಗಿ. ನನ್ನ ಈ ಸಿಂಪಲ್ ನಿಮಗೆ SIP ಅನ್ನೋದು ಏನಂದರೆ ತಿಳಿದಿರಬೇಕಾದ್ರೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ. ನಾನು ನಿಮಗೆ ಇನ್ನೂ ಇದಕ್ಕಿಂತ ಚೆನ್ನಾಗಿ ಇರೋ ವಿಡಿಯೋಗಳು ಹಾಗೂ ಇದಕ್ಕಿಂತ ಇನ್ಫಾರ್ಮೇಟಿವ್ ಫೈನಾನ್ಸ್ ಹಾಗೂ ಬಿಸ್ನೆಸ್ನ ಬಗ್ಗೆ ವಿಡಿಯೋ ತರ್ತಾ ಇರ್ತೀನಿ. ಬನ್ನಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. SIP ಮಾಡ್ತಾ ಇರಿ, ಫ್ಯೂಚರ್ನಲ್ಲಿ ದುಡ್ಡು ಗಳಿಸ್ತಾ ಇರಿ.